ಒಂಟಿ ಹೆಣ್ಣಿನ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ, ಸುಮ್ಮನೆ ಹೋದ್ರೆ ಸರಿ, ಕತ್ತರಿಸಿ ಬಿಸಾಡ್ತೇನೆ. ಬಂದಿಯಲ್ಲ, ನಾನು ಬಂದ್ರೆ ಹಾಗೆ ಸ್ವಲ್ಪ ತಡೆದು ಬರ್ಬೇಕಿತ್ತು, ರಸಭಂಗ ಮಾಡಿಬಿಟ್ಟಿಯಲ್ಲ. ಹೌದು, ಕೇಳುವ ನೀನ್ ಯಾರು? ವಸಂತ ಎನ್ನುವ ಹಾಗೆ ನನ್ನ ಹೆಸರು. ಸದ್ಯಕ್ಕಾಗ್ಲಿಕ್ಕಿಲ್ಲ. ಇದ ಕರೀತಾ ಇದ್ಯಲ್ಲ, ನಿನ್ನೆಲ್ಲ ಕೊಂದು ಇದ ನಿನ್ನ ಹೆಣದ ಮೇಲೆ ಅವಳು ಬಲಾತ್ಕಾರ ಮಾಡ್ತೀನಿ. ಅವಳ ಪಾಲಿಗೆ ನೀನೀಗ ಖಳನಾಯಕ. ಹೌದಾ? ನಿನ್ನ ಪಾಲಿಗೆ ನಾಯಕ ನಾನೇ. ಬಾ ಸದಯನಾರನು ತಲಲನೆ ತ್ರಾಣಿಯನು ಭ್ರಷ್ಟಿಸಲು ಸುಗುಣಮಣಿ ನೀನು ಮಾಡಿದಂತಹ ಕಾರ್ಯವನ್ನು ಯಾರು ಕೂಡ ಮೆಚ್ಚಿಕೊಳ್ಳಲೇಬೇಕು. ಅಂತಹ ಕಾರ್ಯವನ್ನೇ ಮಾಡಿದವನಿದ್ದಿ. ಆದರೂ ಇದುವರೆಗೂ ನಿನ್ನನ್ನು ನಾವು ನಮ್ಮ ರಾಜ್ಯದಲ್ಲಿ ಕಂಡದ್ದಿಲ್ಲ. ಹಾಗಾದ್ರೆ ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು, ನಿನ್ನ ಪೂರ್ಣ ಪ್ರಮಾಣದ ವಿವರ ಬೇಕು ನನಗೆ ಹೇಳ್ತೀಯ? ಸ್ಪಷ್ಟವಾಗಿ ನನಗೆ ಅರ್ಥ ಆಯ್ತು. ಒಳ್ಳೇದು. ವಸಂತ ಎನ್ನುವ ಹಾಗೆ ನನ್ನ ಹೆಸರು. ಹೌದಾ? ಈ ರಾಜ್ಯದ ಸಾಮಾನ್ಯ ಪ್ರಜೆ ನಾನು. ಅಂದ್ರೆ ನಮ್ಮ ರಾಜ್ಯದ ಪ್ರಜೆ ನೀನು? ಹೌದೌದು. ಆಗ್ಲಿ ಆಗ್ಲಿ. ಅನತಿ ದೂರದಿಂದ ವಿದ್ಯಮಾನವನ್ನ ಗಮನಿಸಿ ರಕ್ಷಿಸುವುದಕ್ಕೆ ನಾನು ಮುಂದಾದೆ. ಒಳ್ಳೇದು. ಆ ಅರಮನೆಗೂ ನಮಗೂ ವಿಶೇಷವಾದಂತಹ ಸಂಪರ್ಕ ನಿಕಟವಾಗಿ ಉಂಟು. ಸಂಪರ್ಕ? ಹೌದೌದು. ಯಾವ ರೀತಿಯ? ಅಂದ್ರೆ ನನ್ನ ತಂದೆಯವರು ಇನ್ನೊಂದು ಸಂದರ್ಭದಲ್ಲಿ ಅರಮನೆಯ ಸೇವಾ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದವರು. ನಿನ್ನ ತಂದೆ? ನನ್ನ ತಂದೆ ಅರಮನೆಯಲ್ಲಿ ಸೇವಾ. ಆಮೇಲೆ? ಹೌದೌದು. ಏನು ಇಂತಹ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಲ್ಲದೆ ಮತ್ತೆಂತದ್ದು. ಅಯ್ಯೋ, ನೀವು ನಿಮ್ಮಂಥವರ ದರ್ಶನ ಎನ್ನುವುದು ಸಾಮಾನ್ಯವಾಗಿ ಸಾಧ್ಯ ಉಂಟು? ಸರತಿಯ ಸಾಲಿನಲ್ಲಿ ನಿಂತವರಿಗೆಲ್ಲ ದರ್ಶನ ಭಾಗ್ಯ ಲಭಿಸ್ತದೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಅಯಾಚಿತವೋ ಅಯೋಚಿತವೋ ಎನ್ನುವ ಹಾಗೆ, ಆಕಸ್ಮಿಕವೋ ಎನ್ನುವ ಹಾಗೆ ನಿನಗೆ ದರ್ಶನ ಭಾಗ್ಯ ಸಿಕ್ತು ನೋಡು. ದಾರಿ ಬದಿಯೆಲ್ಲ ಸಿಕ್ಕಿದ್ರಲ್ಲ ನೀವು. ಎಂತದ ಮಾರ್ಗದ ಬದಿಯಲ್ಲಿ, ದಾರಿ ಬದಿಯಲ್ಲಿ ಅಂದ್ರೆ ಎಷ್ಟು ಕಡಿಮೆ ಮಾಡುದು ಎಂತದ? ಹೌದು. ಆ ವಿಭಾಗದಲ್ಲಿ ನಾನು ಭಾಗ್ಯವನ್ನ ಪಡೆದಿದ್ದೇನೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾಗಿ ಈ ಇಂಥದ್ದೊಂದು ಸುಯೋಗ ಸಿಕ್ಕಿದ್ದಕ್ಕಾಗಿ ದೇವರಲ್ಲಿ
ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳಿಕೊಳ್ತೇನೆ, ಆದಷ್ಟು ಇನ್ನು ಮೇಲೆ ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಅವಕಾಶ ಸಿಗಲಿ ಎನ್ನುವ ಹಾಗೆ. ನಾನು ಯೋಚನೆ ಮಾಡುವುದು ಅದನ್ನಲ್ಲ, ಏನು ನೀನು ಯಾರು 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 ಎನ್ನುವ ಹಾಗೆ ಆಶ್ಚರ್ಯ ಆದದ್ದು. ಈಗ ನೋಡಿದ್ರೆ ನಮ್ಮ ಅರಮನೆಯಲ್ಲಿ ಸೇವೆ ಮಾಡುತ್ತಿರುವಂತ ಅಂತವರ ಮಗ ನೀನು. ಹೌದಾ? ಅಂದ್ರೆ ನಮ್ಮ ಚಾಕರಿಗಿದ್ದವ ನೀನು. ಮೆಚ್ಚಿದೆ ನಮ್ಮ ಚಾಕರಿಗ ಹೊಳೆಯುವ ಮುತ್ತಿನ ಮಾಲಿಕೆ ಇದನು, ಹೊಳೆಯುವ ಮುತ್ತಿನ ಮಾಲಿಕೆ ಇದನು, ಗಳಿಸಿದ ಪರಿತೋಷ ಉಡುಗೊರೆಯನ್ನು, ಗಳಿಸಿದ ಪರಿತೋಷ ಉಡುಗೊರೆಯನ್ನು. ಸಂತೋಷ ಆಯ್ತು ನನಗೆ. ಯಾಕೆ? ನಾನೊಬ್ಬಳು ರಾಜಕುಮಾರಿ ಇದ್ದೇನೆ, ನನ್ನ ಸೇವೆ ಮಾಡುವಂತಹ ಯೋಗ ಬಂದು ಒದಗಿದ್ದು ಯಾರಿಗೆ ಎನ್ನುವ ಹಾಗೆ ನೋಡಿದ್ರೆ ಸಾಮಾನ್ಯ ಒಬ್ಬ ಸೇವಕನಿಗೆ. ಅಂದ್ರೆ ನಿನ್ನ ತಂದೆ ಯಾವ ಉದ್ಯೋಗ ಮಾಡ್ತಾ ಇದ್ದಾರೋ ಅದೇ ಉದ್ಯೋಗವನ್ನು ನೀನು ಮುಂದುವರಿಸಿಕೊಂಡು ಹೋಗಬೇಕಲ್ವಾ? ಹಾಗಾಗಿ ನನಗೆ ಆಶ್ಚರ್ಯ ಆಗಿ ಕಾಣಲಿಲ್ಲ, ನಮ್ಮ ಚಾಕರಿಯವಲ್ವ ನೀನು. ಹಾಗಾಗಿ ನಿನ್ನ ಯೋಗ ನಾವು ನಮ್ಮಂತವ್ರು ಮೆಚ್ಚುಗೆಗೆ ನಿಮ್ಮಂತವ್ರು ಪಾತ್ರರಾಗುತ್ತಾರೆ ಅಂತ ಆದ್ರೆ ನಿಮ್ಮ ಬದುಕು ಬದಲಾಗುವುದಕ್ಕೆ ಬೇರೆ ಉದಾಹರಣೆ ಬೇಡ. ನೀನೇ ಸಾಕಾಗಿ ನಿಲ್ತಿ ಈಗ. ಹೌದು, ನೀನೇನೋ ನನಗೆ ಉಪಕಾರ ಮಾಡಿದವನಿದ್ದಿ, ಹಾಗಂತ ಬೇರೆ ಯಾವ್ದಾದ್ರು ಒಂದು ಸಾಮಾನ್ಯ ಹೆಣ್ಣಾಗಿದ್ರೆ ಅಯ್ಯೋ ನಿಮ್ಮಿಂದ ಬಹಳಷ್ಟು ಸಹಾಯ ಆಯ್ತು, ಉಪಕಾರ ಆಯ್ತು ಎನ್ನುವ ಹಾಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೋಗ್ಬಿಡ್ತಿದ್ಲೋ ಏನು. ಆದ್ರೆ ನಾನು ಹಾಗಲ್ಲ, ಮೆಚ್ಚಿದ ಮೇಲೆ ನಿನ್ಗೇನಾದ್ರೂ ಕೊಡಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ದೆ. ಅಯ್ಯೋ, ನಾನು ಯಾವುದೇ ಪ್ರತಿಫಲಾಪೇಕ್ಷೆಯಿಂದ ಇದನ್ನು ಮಾಡಿದ್ದಲ್ಲ. ಇಲ್ಲಿ ಆಗ್ಲಪ್ಪ, ನಿನಗೆ ಯಾವ ಅಪೇಕ್ಷೆ ಉಂಟು ಎನ್ನುವ ಹಾಗಲ್ಲ. ಆದ್ರೆ ನಾವು ನಮ್ಮಂತವ್ರು ಮೆಚ್ಚಿದ ಮೇಲೆ ನಿಮಗೊಂದು ಕೊಡುವುದು ನಮ್ಮ ಕರ್ತವ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಮತ್ತೆ ನಾವು ಕೊಡುವುದು ನಿಮ್ಮ ಬದುಕು ಬದಲಾಗಬೇಕು. ಅದು ಹೇಗೆ ಗೊತ್ತಾ? ಅದರಲ್ಲಿ ನಾನು ಕೊಡುವಂತ ಉಡುಗೊರೆ ನಿನ್ನ ಜೀವಮಾನ ಇಡೀ ಕುಳಿತುಂಡ್ರು ಸಾಕಾಗ್ತದೆ ಅಷ್ಟು. ಇದು ಈ ಮುತ್ತಿನ ಹಾರ, ಇದಕ್ಕೆ ಬೆಲೆ ಬೆಲೆ ನಿನಗೆಲ್ಲ ಗೊತ್ತಿಲ್ಲ. ಇಂಥ ಮುತ್ತಿನ ಹಾರವನ್ನೇ ನೀನು ಕೊಡ್ತಾ ಇದ್ದೇನೆ, ಇಟ್ಕೋ. ನಿನ್ನ ಜೀವಮಾನ ಇಡೀ ಸಾಕು. ಇನ್ನೇನಾದ್ರೂ ಬೇಕಾ? ತಪ್ಪನ್ನ ಮನ್ನಿಸಬೇಕು. ಈಗ ತಾನೇ ನಿಮ್ಮ ಪಾಲಿಗೆ ಮುಖಭಂಗವನ್ನು ಮಾಡಿ ಆ ಕಡೆ ಹೊರಟೆ ಹೋದಳಲ್ಲ, ಅವಳಿಗೆ ತಂಗಿ ನಾನು. ರಾಜಕುಮಾರಿ ಅಂತೆ? ಹೌದು, ನೀನು ಅವಳಿಗೆ ತಂಗಿ. ಹೆಸರು ಕೋಕಿಲ ಎನ್ನುವ ಹಾಗೆ. ಆಕೆ ಮಾಡಿದ ತಪ್ಪಿಂದಲಾಗಿ ನಿಮ್ಮಲ್ಲಿ ನಾನು ಕ್ಷಮೆ ಯಾಚಿಸುತ್ತಾ ಇದ್ದೇನೆ. ತಪ್ಪೇನೂ ಇಲ್ಲಪ್ಪ. ರಾಜಕುಮಾರಿಗೆ ಇರಬೇಕಾದಂತಹ ಬಿಂಕ ಬಿಗುಮಾನ ಅವಳಿಗೆ ಉಂಟು. ಅದ್ರ ಒಂದು ಏನು, ಅವಳು ಮಾತಾಡುತ್ತಿರುವ ರೀತಿ ನೀತಿಗಳಿಂದ ಅರ್ಥ ಮಾಡಿಕೊಂಡೆ ಸ್ವಲ್ಪ ಹಠಮಾರಿ ಸ್ವಭಾವ ಇರಬೇಕು ಅವಳದ್ದು ಎನ್ನುವ ಹಾಗೆ. ಖಂಡಿತ ಸ್ವಭಾವವನ್ನು ಬದಲಾಯಿಸುವುದಕ್ಕಾಗುವುದಿಲ್ಲ, ಅಭ್ಯಾಸವನ್ನಾದ್ರೂ ಬದಲಾಯಿಸಬಹುದು. ಏನೇ ಇದ್ರು ರಾಜಕುಮಾರಿ ಅಲ್ವಾ, ಎದುರು ಮಾತಾಡುವುದಕ್ಕುಂಟ. ನಾನು ಸಾಮಾನ್ಯ ವಸಂತ ಎನ್ನುವ ಹಾಗೆ ನನ್ನ ಹೆಸರು. ಇದೇ ರಾಜ್ಯದಲ್ಲಿ ಇದ್ದೇನೆ ನೋಡು. ದೇಶ ಸೇವೆಯನ್ನ ಮಾಡಬೇಕು ಎನ್ನುವಂತಹ ಆಕಾಂಕ್ಷಿ ನಾನು. ಅವಕಾಶ ಇಲ್ಲ ಅಷ್ಟೇ.
ಚಿಂತೆ ಪಡಬೇಕಾದಿಲ್ಲ. ನೀವು ಮಾಡಿದಂತಹ ಉಪಕಾರಕ್ಕಾಗಿ ನನ್ನಿಂದಲಾಗಿ ಸಣ್ಣದಾದಂತಹ ಉಪಕಾರ ನಮ್ಮದಾದಂತಹ ಅರಮನೆಗೆ ಬರಬೇಕು. ತಂದೆಯವರಲ್ಲಿ ವಿಷಯವನ್ನು ನಾನು ಹೇಳಿ ಯೋಗ್ಯ ರೀತಿಯಂತ ಕೆಲಸವನ್ನ ನಾನು ಕೊಡಿಸ್ತೇನೆ. ಆಗಲ್ಲ. ಬನ್ನಿ.